ನಮಸ್ಕಾರ. ನಿವೃತ್ತಿ ಜ್ಞಾನದೇವ್ ಸೋಪಾನ ಮುಕ್ತಾಬಾಯಿ ಏಕನಾಥ್ ಜ್ಞಾನದೇವ್ ತುಕಾರಾಮ್ ನಾವು ಭಜನೆಗಳಲ್ಲಿ ಮರಾಠಿ ಭಜನೆಗಳಲ್ಲಿ ಹೇಳ್ತೇವೆ. ಮಹಾರಾಷ್ಟ್ರದ ನಾವಿವತ್ತು ಆಳಂದಿಯಲ್ಲಿದ್ದೇವೆ. ಆಳಂದಿ ಶ್ರೀ ಕ್ಷೇತ್ರ ಆಳಂದಿ ಸಂತ ಜ್ಞಾನೇಶ್ವರ್ ಅವರ ಸಮಾಧಿ ಸ್ಥಳ. ಇದು ಬಹಳಷ್ಟು ಪವಿತ್ರವಾದಂಥ ಒಂದು ಸ್ಥಳ. ನಮ್ಮ ಹಿರಿಯರ ಚರಿತ್ರೆಯನ್ನು ನಾವು ನೋಡ್ಕೊಳ್ಬೇಕು, ಕೇಳ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು. ಅಂದರೆ ನಮಗೆಲ್ಲ ಗೊತ್ತಿರ್ಬೋದು, ಇಂದ್ರಾಯಣಿ ಕಾಟಿ ದೇವಾಚಿ ಆಳಂದಿ लागली समाधी ಜ್ಞಾನೇಶಾಚಿ ಹೋ ಇಂದ್ರಾಯಣಿ ಕಾಟಿ. ನಾವು ಭಜನೆ ಕೇಳ್ತೇವಲ್ಲ, ನೋಡಿ, ಇಂದ್ರಾಯಣಿ ನದಿಯ ಒಂದು ಕಾಟಿ ಅಂದ್ರೆ ಒಂದು ತಟ. ಈ ತಟದಲ್ಲಿ ಸಂತ ಜ್ಞಾನೇಶ್ವರರ ಸಮಾಧಿ ಇದೆಯಂತೆ. ನಾವು ನೋಡುವ ಎಷ್ಟು ಜನ ಈ ವಾರಕರಿ ಸಂಪ್ರದಾಯದಲ್ಲಿ ನಮ್ಗೆ ಆಷಾಢ ಮಾಸದಲ್ಲಿ ಮತ್ತೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಬಹಳಷ್ಟು ಸಹಸ್ರಾರು ಲಕ್ಷಾಂತರ ಜನ ಬರ್ತಾರೆ. ಇದು ನಮ್ಮ ಸಂತರ ಒಂದು ಶ್ರೇಷ್ಠ ಒಂದು ಸ್ಥಳ, ಸಮಾಧಿಯ ಸ್ಥಳ. ಇದುವೇ ಆಳಂದಿ. ನೋಡಿ, ಪವಿತ್ರ ಸ್ನಾನ, ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನಾವು ಈ ವಿಡಿಯೋವನ್ನ ನೋಡುವುದಕ್ಕಿಂತ ಮೊದಲು ಸಂತ ಜ್ಞಾನೇಶ್ವರ್ ಮಹಾರಾಜ್ ಅವರ ಬಗ್ಗೆ ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳುವ. 13ನೇ ಶತಮಾನದಲ್ಲಿ ಭಾರತ ದೇಶ ಕಂಡ ಸಂತ ಪರಂಪರೆಯ ಶ್ರೇಷ್ಠರಲ್ಲಿ ಒಬ್ಬರು ಸಂತ ಜ್ಞಾನೇಶ್ವರ ಅವರು. ಇವರ ಜನನ 1275ರಲ್ಲಿ ಮಹಾರಾಷ್ಟ್ರದ ಗೋದಾವರಿ ನದಿ ತೀರದ ಆಪೇಗಾಂವ್ ಎನ್ನುವ ಊರಿನಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಂದು ಆಯಿತು. ಆವಾಗ ಅವರಿಗಿಟ್ಟ ಹೆಸರೇ ಜ್ಞಾನೇಶ್ವರ ವಿಠಲ ಕುಲಕರ್ಣಿ. ಬಾಲ್ಯದಿಂದಲೇ ಆಧ್ಯಾತ್ಮದ ಕಡೆಗೆ ಒಲವಿದ್ದ ಮಗುವಿಗೆ ಅದೇ ಹಿನ್ನೆಲೆಯುಳ್ಳ ತಂದೆ ತಾಯಿಯರ ಪ್ರೋತ್ಸಾಹ ಕೂಡ ಸಿಕ್ಕಿದ್ದುದು ಬಹಳ ಉತ್ತಮ. ಇವರ ತಂದೆಯ ಹೆಸರು ವಿಠಲ ಪಂತ್ ಕುಲಕರ್ಣಿ, ತಾಯಿ ರುಕ್ಮಿಣೀಬಾಯಿ. ಇವರಿಗೆ 4 ಮಕ್ಕಳು. ಒಬ್ಬರು ನಿವೃತ್ತಿನಾಥ, ಇನ್ನೊಬ್ಬ ಜ್ಞಾನೇಶ್ವರ, ಸೋಪಾನ ಮತ್ತು ಮುಕ್ತಾಬಾಯಿ. ಈ 4ರಲ್ಲಿ ಇವರ ಅಣ್ಣ ನಿವೃತ್ತಿನಾಥನೇ ಇವರಿಗೆ ಆಧ್ಯಾತ್ಮಿಕ ಗುರು. ಇವರ ಕುಟುಂಬದ ಬಗ್ಗೆ ಒಂದು ಸಣ್ಣ ವಿದ್ಯಮಾನವನ್ನು ತಿಳಿಯುವ. ಇವರ ತಂದೆ ವಿಠಲ ಪಂತ ಅವರು ಕುಲಕರ್ಣಿ, ಅಂದರೆ ಅನುವಂಶೀಯವಾಗಿ ಲೆಕ್ಕ ಮೇಲ್ವಿಚಾರಕ ಅಥವಾ ಲೆಕ್ಕ ಪರಿಶೋಧಕರಾಗಿದ್ದರು. ಆಗಿನ ಕಾಲದ ಲೆಕ್ಕ ಪರಿಶೋಧಕರು ಬಹಳಷ್ಟು ಪ್ರಾಮಾಣಿಕರು, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಅದೇ ಊರಿನ ಇನ್ನೊಬ್ಬ ಲೆಕ್ಕ ಪರಿಶೋಧಕರ ಪುತ್ರಿ ರುಕ್ಮಿಣೀಬಾಯಿಯವರನ್ನ ಇವರು ವಿವಾಹ. ಆದರೆ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಆಧ್ಯಾತ್ಮಿಕತೆಯ ಒಲವು ಜಾಸ್ತಿ ಇದ್ದ ವಿಠಲ ಪಂತರು ಸನ್ಯಾಸಿಯಾಗಲು ಪತ್ನಿಯನ್ನ ಬಿಟ್ಟು ದೂರದ ಕಾಶಿಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಒಬ್ಬ ಗುರುವಿನ ಮುಖಾಂತರ ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಮಾಡ್ತಾ ಅವರಿಗೆ ಪತ್ನಿಯನ್ನ ಬಿಟ್ಟು ಕಾಶಿಯಲ್ಲಿ ಇರುವುದು ಮರೆತೇ ಹೋಗಿತ್ತು. ಈ ಕಥೆಯು ಹೀಗೆ ಮುಂದುವರಿಯುತ್ತಾ ಒಂದು ಬಾರಿ ಊರಿನಲ್ಲಿರುವಂತಹ ರುಕ್ಮಿಣೀಬಾಯಿಯವರು ಮನೆಯಲ್ಲಿದ್ದಾಗ ಒಮ್ಮೆ ಒಬ್ಬ ಸಂತರ ದರ್ಶನವಾಯಿತು ಅವರಿಗೆ. ಅವರು ಆಶೀರ್ವಾದವನ್ನು ನೀಡುತ್ತಾ ರುಕ್ಮಿಣೀಬಾಯಿಯವರಿಗೆ ಒಂದು ಆಶೀರ್ವಾದವನ್ನು ಕೊಟ್ಟರು. ಏನೆಂದರೆ ತಮ್ಮ ವೈವಾಹಿಕ ಜೀವನ ಸುಖವಾಗಿರಲಿ ಎಂದು. ಆದರೆ ನಂತರ ಸನ್ಯಾಸಿಯವರಿಗೆ ಗೊತ್ತಾಯಿತು ಇವರ ಪತಿ ಊರಿನಲ್ಲಿ ಇಲ್ಲ ಎಂದು. ನಂತರ ಸ್ವಲ್ಪ ಸಮಯದ ನಂತರ ಈ ಸನ್ಯಾಸಿಯು ಕಾಶಿಗೆ ಹೋಗಿ ನೋಡಿದಾಗ ಇವರ ಪತಿ ವಿಠಲ ಪಂತರ ಅವರಿಗೆ ಭೇಟಿಯಾಗುತ್ತೆ. ಆದರೆ ನಿಜವಾಗಿ ಅವರಿಗೆ ಆದೇಶ ಕೊಟ್ಟಂತಹ ಗುರು ಯಾರು ಅಂತ ಹೇಳಿದ್ರೆ ವಿಠಲ ಪಂತರ ಗುರುವೇ ಆಗಿದ್ದರು. ತನಗೆ ಆಧ್ಯಾತ್ಮಿಕ ಶಿಕ್ಷಣವನ್ನ ಕೊಟ್ಟಂತಹ ಗುರುಗಳು ಮತ್ತು ತನ್ನ ಪತ್ನಿ ರುಕ್ಮಾಬಾಯಿ ಅವರಿಗೆ
ಆಶೀರ್ವಾದವನ್ನು ಕೊಟ್ಟಂತಹ ಗುರುಗಳು ಒಬ್ಬರೇ ಆಗಿರೋದ್ರಿಂದ ಉಪಾಯವಿಲ್ಲದೆ ಆಪೆಗಾಂವ್ಗೆ ಬಂದು ರುಕ್ಮಾಬಾಯಿ ಜೊತೆ ಸಂಸಾರವನ್ನು ನಡೆಸಲೇಬೇಕಾಗಿತ್ತು. ನಂತರ ನಿಧಾನವಾಗಿ ಸಂಸಾರ ಚೆನ್ನಾಗಿ ನಡೆಯುತ್ತಿರುವ ಹಾಗೆ ರುಕ್ಮಿಣಿಬಾಯಿ ಮತ್ತು ವಿಠಲ ಪಂತರಿಗೆ 4 ಮಕ್ಕಳ ಜನನವಾಯಿತು. ಸುದೃಢವಾದಂತಹ ಆಧ್ಯಾತ್ಮಿಕವಾಗಿ ಬಹಳಷ್ಟು ಉನ್ನತಿಯನ್ನು ಹೊಂದಿರುವಂತಹ ಈ ಕುಟುಂಬಕ್ಕೆ 4 ಮಕ್ಕಳ ಜನನದಲ್ಲಿ 2ನೇಯವರೇ ಸಂತ ಜ್ಞಾನೇಶ್ವರ ಅವರು. ಆದರೆ ಈ ಸಣ್ಣ ಸಣ್ಣ ಮಕ್ಕಳಿಗೆ ಬೇರೆ ಬೇರೆ ಕಾರಣಗಳಿಂದ ಊರಿನಲ್ಲಿ ಅತಂತ್ರ ಸ್ಥಿತಿಗಳು ಎದುರಾಯಿತು. ಯಾಕಂತ ಹೇಳಿದ್ರೆ ಸನ್ಯಾಸಿಯು ಪುನಃ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದರ ಬಗ್ಗೆ ಅಪಸ್ವರಗಳು ಎದ್ದಿತ್ತು. ಮಕ್ಕಳಿಗೆ ಜ್ಞಾನೇಶ್ವರ ಸಹಿತ ಇತರ ಸಹೋದರರಿಗೂ ಬ್ರಹ್ಮೋಪದೇಶ ಮಾಡಲು ಕೂಡ ಅಡ್ಡಿಪಡಿಸಿದರು. ಆದರೆ ಆಂತರ್ಯದಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದಿರುವಂತಹ ಕುಟುಂಬ ಬಹಳಷ್ಟು ಕಷ್ಟಪಟ್ಟಂತಹ ವಿಚಾರ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಪಡಿಬೋದು. ಆದರೆ ಈ ಸಂತ ಜ್ಞಾನೇಶ್ವರ ಅವರು ತನ್ನ 16-17 ವಯಸ್ಸಿನಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ಸಾಧನೆಯನ್ನು ಪಡೆದು ಧ್ಯಾನೇಶ್ವರಿ ಅಥವಾ ಜ್ಞಾನೇಶ್ವರಿ ಅನ್ನುವೊಂದು ಭಗವದ್ಗೀತೆಯ ಮೇಲೆ ಬರೆದಿರುವಂಥ ಗ್ರಂಥ ಮರಾಠಿ ಭಾಷೆಯಲ್ಲಿ ಇವತ್ತಿಗೂ ಕೂಡ ಸರ್ವಶ್ರೇಷ್ಠವಾದಂತಹ ಒಂದು ಆಧ್ಯಾತ್ಮಿಕ ದಾರಿಯನ್ನು ತೋರಿಸುವಂತಹ ಒಂದು ಗ್ರಂಥವಾಗಿದೆ. ಮತ್ತು ಅಭಂಗಗಳು ಬೇಕಾದಷ್ಟು ನಮ್ಮ ಮರಾಠಿಯಲ್ಲಿ ಬಹಳಷ್ಟು ಭಜನೆಗಳನ್ನು ಜ್ಞಾನೇಶ್ವರರ ಬಗ್ಗೆ ನಾವು ಇವತ್ತು ಕೂಡ ಕೇಳಬಹುದು. ಆಳಂದಿಯಲ್ಲಿ ಯುವಕ ಸಂತ ಜ್ಞಾನೇಶ್ವರ ಬಹಳ ಜನರನ್ನು ಆಕರ್ಷಿತರನ್ನಾಗಿ ಸಹಸ್ರ ಶಿಷ್ಯರನ್ನು ಹೊಂದಿದ್ದರು. ಕೊನೆಗೆ ಅವರು ತನ್ನ 21ನೇ ವಯಸ್ಸಿನಲ್ಲಿ ಅಂದರೆ 1296ರಲ್ಲಿ ಸಮಾಧಿಯನ್ನು ಪಡಿತಾರೆ. ಅಂದರೆ ಸ್ವಯಮಾಗಿ ಗುಹೆ ಒಳಗೆ ಹೋಗಿ ಆ ಸಮಾಧಿಯನ್ನು ಪಡಿತಾರೆ. ಅಲ್ಲಿರುವಂಥದ್ದೇ ಈ ಸಂತ ಜ್ಞಾನೇಶ್ವರ ಅವರ ಸಮಾಧಿ, ಅದುವೇ ಆಳಂದಿ. ಇಲ್ಲಿ ದೇಶದ ನಾನಾ ಭಾಗಗಳಿಂದ ಬಂದು ಜನರು ನಿರಂತರ ಭಜನೆ ಮಾಡುವುದನ್ನು ಕೇಳಲಿಕ್ಕೆ ಒಂದು ಬಹಳಷ್ಟು ಅದ್ಭುತ ವಿಸ್ಮಯವಾದಂಥ ಒಂದು ಅನುಭವ. ನಾವು ಯಾವತ್ತೂ ಕೂಡ ನಮ್ಮ ದೇಶದ ಆಧ್ಯಾತ್ಮಿಕತೆಗೆ ಪಾರವೇ ಇಲ್ಲ ಅನ್ನೋದಕ್ಕೆ ಈ ಮಹಾರಾಷ್ಟ್ರದಲ್ಲಾಗಲಿ ಅಥವಾ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸಂಗತಿಗಳನ್ನು ನಾವು ನೋಡ್ಬೋದು. ಈ ಆಲದ ಮರದ ಕೆಳಗಡೆ ಬಹಳಷ್ಟು ಪವಿತ್ರವಾದಂಥ ಜನರ ಭಕ್ತಿ ನಂಬಿಕೆಯನ್ನು ನೋಡಿ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಬಹಳಷ್ಟು ಅನಾವರಣಗೊಳಿಸುತ್ತೆ. ಆದುದರಿಂದ ಸಂತ ಜ್ಞಾನೇಶ್ವರ ಅವರ ಸಮಾಧಿಯನ್ನು ಆಳಂದಿಯಲ್ಲಿ ನೋಡಿ ಬಹಳಷ್ಟು ಪುನೀತರಾಗಬೇಕು ನಾವೆಲ್ಲ. ವಿಠ್ಠಲನ ಬಗ್ಗೆ ಮತ್ತು ಕೃಷ್ಣನ ಬಗ್ಗೆ ಬಹಳಷ್ಟು ಒಂದು ಭಜನೆಗಳು ನಡೀತಾ ಇರ್ತವೆ. ನಿರಂತರವಾಗಿ ಬಹಳಷ್ಟು ಶಾಸ್ತ್ರೀಯವಾಗಿ ಉಡುಗೆಗಳನ್ನು ಮಾಡಿ ಅಲ್ಲಿ ನಿರಂತರ ಭಜನೆಯನ್ನು ನೋಡುವುದೇ ಒಂದು ಆನಂದ. ಇದು ಮಹಾರಾಷ್ಟ್ರದ ಆಳಂದಿಯ ಸಂತ ಜ್ಞಾನೇಶ್ವರ ಸಮಾಧಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಮ್ಮ ಸಂತರು ಹೇಳಿದಾಗೆ ಆ ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಗಳಲ್ಲಿ ಅಭಂಗವನ್ನು ಕೇಳಲಿಕ್ಕೆ ಬಹಳಷ್ಟು ಸಂತೋಷ ಖುಷಿಯಾಗುತ್ತೆ. ನಿರಂತರವಾಗಿ ಇದನ್ನು ಹಾಡಿದಾಗ ಭಕ್ತಿಯಿಂದ ಕೇಳಿದಾಗ ಬಹಳಷ್ಟು ಸಂತೋಷ ಖುಷಿ ಕೂಡ ಆಗುತ್ತೆ. ಈ ಪವಿತ್ರವಾದಂಥ ಊರಿನಲ್ಲಿ ಬಹಳಷ್ಟು ಚೆನ್ನಾಗಿ ನಾವು ಎಲ್ಲಿ ನೋಡಿದರೂ ಕೂಡ ಸಂತ ಜ್ಞಾನೇಶ್ವರರ ಒಂದು ವಿಚಾರವನ್ನು ತಿಳಿಬೋದು. ವಿಠ್ಠಲ ವಿಠ್ಠಲ ಎನ್ನುವ ನಾಮಸ್ಮರಣೆಯೊಂದಿಗೆ ಇಂದಿನ ವಿಡಿಯೋ ಮುಕ್ತಾಯ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.